ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ದ್ವೇಷದ ರಾಜಕಾರಣ. ಮೊದಲಿನಿಂದ ಕೂಡ ಇದು ನಡೀತಾನೆ ಇದೆ. ಕುಮಾರಸ್ವಾಮಿ ಮನೆಗೆ ಹೋಗಿ ಅವರನ್ನ ಸಿಎಂ ಮಾಡಿದವರು ಈಗ ಅವರೇ ಅವರ ವಿರುದ್ಧ ಕೇಸ್ ಹಾಕಿದ್ದಾರೆ. ಇದು ದ್ವೇಷದ ರಾಜಕಾರಣದ ಬೆಳವಣಿಗೆಗಳು ಅಂತ ಕಿಡಿಕಾರಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ರು. ಹೋಮ್ ಮಿನಿಸ್ಟರ್ ಆನ್ ರೆಕಾರ್ಡ್ ಮಾತನಾಡಿದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲಿ ಕೋರ್ಟ್ ಕೂಡ ಈಗಾಗಲೇ ಛೀಮಾರಿ ಹಾಕಿದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಅವ್ರ ಮನೆಗೆ ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು, ಮುಖ್ಯಮಂತ್ರಿ ಮಾಡಬೇಕು ಅನ್ಕೊಂಡ್ರು, ಅಂತವರೇ ಈಗ ಅವ್ರ ವಿರುದ್ಧ ಕೇಸ್ ಹಾಕ್ತಿದ್ದಾರೆ. ಇತ್ತ ಯಡಿಯೂರಪ್ಪ ಕೇಸ್ನಲ್ಲೂ ಕೂಡ ಕೋರ್ಟೆ ಛೀಮಾರಿ ಹಾಕಿದೆ. ಈಗ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಇದೆಲ್ಲವೂ ಕೂಡ ದ್ವೇಷದ ರಾಜಕಾರಣ ಅಷ್ಟೇ ಅಂತ ವಾಗ್ದಾಳಿ ನಡೆಸಿದ್ದಾರೆ. 2018ರಿಂದ ಒಟ್ಟಿಗೆ ಮಾಡಿದ್ರಲ್ಲ, ಮತ್ತು ಅವ್ರ ಮೇಲೆ ಅವಾಗಿತ್ತು, ಅವಾಗಿಂದ ಕೇಸ್ ಇದೆ. 2018ದಾಗ ಏನು ಕೇಸ್ ಇತ್ತು, 2018ಗಿಂತ ಮೊದಲು ಸಿದ್ದರಾಮಯ್ಯನ ಹಿಂದಿನ 5 ವರ್ಷ ಸರ್ಕಾರದಾಗ ಮಾಡಲಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಏನು ನಿಮ್ದಿದೆ? ಗ್ಲೇರಿಂಗ್ ಅದ. ನಮ್ಮದು ಇದಕ್ಕೂ ಇವ್ರದ್ದು ವ್ಯತ್ಯಾಸ ಭಾಳ ಅದ. ಎರಡೂ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅದು ದೇಶದ ರಾಜಕಾರಣ ನಡೆದದ. ಕೇಸ್ ಕ್ಲೋಸ್ ಆಗಿದ್ದು ಹೊಸ ಕೇಸ್ ತೆಗೆಯುವಂಥ ಪ್ರಯತ್ನ. ಇವ್ರ ಬಗ್ಗೆ ಏನು ಹೇಳಿದ್ರೆ, ಯಡಿಯೂರಪ್ಪನವ್ರ ಪೋಕ್ಸೋ ಕೇಸ್ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಅವ್ರು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಈಗ ಏನು ಮಾಡಿದರೆ, ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಬಂತು ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಓಪನ್ ಮಾಡಿ ಭಾರಿ ಸ್ಪೀಡ್ ಮಾಡೋ ಪ್ರಯತ್ನ ಮಾಡಿದ್ವಿ. ಕೋರ್ಟ್ ಅಷ್ಟಾದ್ಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ನೀವು 2018ರಿಂದ ಒಟ್ಟಿಗೆ ಮಾಡಿದ್ರಲ್ಲ, ಮತ್ತು ಅವ್ರ ಮೇಲೆ ಅವಾಗಿತ್ತು, ಅವಾಗಿಂದ ಕೇಸ್ ಇದೆ. 2018ದಾಗ ಏನು ಕೇಸ್ ಇತ್ತು, 2018ಗಿಂತ ಮೊದಲು ಸಿದ್ದರಾಮಯ್ಯನ ಹಿಂದಿನ 5 ವರ್ಷ ಸರ್ಕಾರದಾಗ ಮಾಡಲಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಏನು ನಿಮ್ದಿದೆ? ಗ್ಲೇರಿಂಗ್ ಅದ. ನಮ್ಮದು ಇದಕ್ಕೂ ಇವ್ರದ್ದು ವ್ಯತ್ಯಾಸ ಭಾಳ ಅದ. ಎರಡೂ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅದು ದೇಶದ ರಾಜಕಾರಣ ನಡೆದದ. ಕೇಸ್ ಕ್ಲೋಸ್ ಆಗಿದ್ದು ಹೊಸ ಕೇಸ್ ತೆಗೆಯುವಂಥ ಪ್ರಯತ್ನ. ಇವ್ರ ಬಗ್ಗೆ ಏನು ಹೇಳಿದ್ರೆ, ಯಡಿಯೂರಪ್ಪನವ್ರ ಪೋಕ್ಸೋ ಕೇಸ್ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಅವ್ರು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಈಗ ಏನು ಮಾಡಿದರೆ, ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಬಂತು ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಓಪನ್ ಮಾಡಿ ಭಾರಿ ಸ್ಪೀಡ್ ಮಾಡೋ ಪ್ರಯತ್ನ ಮಾಡಿದ್ವಿ. ಕೋರ್ಟ್ ಅಷ್ಟಾದ್ಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ನೀವು 2018ರಿಂದ ಒಟ್ಟಿಗೆ ಮಾಡಿದ್ರಲ್ಲ.